ಅಣ್ಣ ಡ್ಯೂಟಿ ಮುಗಿಸಿ ಊರಿಗೆ ಬರೋದಿದ್ದ, ಹಾಗೆ ಕಾಲ್ ಮಾಡಿಬಿಟ್ಟು ಪಿಕ್ ಮಾಡೋಕ್ಕೆ ಹೇಳ್ದೆ. ಹಾಗೆ ಅವನ್ನ ಕರ್ಕೊಂಬರೋಣ ಅಂದ್ಬಿಟ್ಟು ನಾನು ಹೋಗಿದ್ದೆ. ಬರುವಾಗ CNG ಸ್ವಲ್ಪ ಖಾಲಿಯಾಗಿದ್ದರಿಂದ ಅದನ್ನು ಗಾಡಿಗೆ ಹಾಕಿಸ್ಕೊಂಡು, ಅದಾದಮೇಲೆ ಇವತ್ತು ಬೆಳಗ್ಗೆ ತೋಟದ ಹತ್ರ ಹೋದಾಗ ಮೋಟ್ರ್ ಸ್ವಲ್ಪ ರಿವರ್ಸ್ ಹೊಡಿತಿತ್ತು. ಹಾಗಾಗಿ ಪೇಸ್ನ ಚೇಂಜ್ ಮಾಡಿಬಿಟ್ಟು ಆನ್ ಮಾಡ್ತಿದ್ದಂಗೆ ನೀರು ಚೆನ್ನಾಗಿ ಬರ್ತಿತ್ತು. ಅದನ್ನು ಗದ್ದೆಗೆ ತಿರುಗಿಸಿ ಗದ್ದೆ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಬರ್ತಿದ್ದಂಗೆ ತಿಂಡಿ ಮುಗಿಸ್ಕೊಂಡು, ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಜೊತೆ ಸುತ್ತಕ್ಕೆ ಇವಳು ರೆಡಿಯಾಗಿದ್ಲು. ಆದರೆ ನಾನು ಜಮೀನ್ ಹತ್ರ ಹೋಗ್ತೀನಿ ಅಂತ ಹೇಳಿದೆ. ಅಲ್ಲಿಗೇನೆ ನಾನು ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಇವಳನ್ನ ನನ್ನ ಗಾಡಿಗೆ ಹಾಕ್ಕೊಂಡು ನಾನು ಬಂದಿದ್ದೆ ನಮ್ಮ ತೋಟದ ಹತ್ರ. ಬಂದಂಗೆ ಕರೆಂಟ್ ಬಂದಿತ್ತು. ಹಾಗಾಗಿ ನೈಟ್ ಶಿಫ್ಟಲ್ಲಿ ಸ್ಪ್ರಿಂಕ್ಲರ್ ಆಗಿತ್ತು. ಹಾಗಾಗಿ ವಾಲ್ನ ಬೇರೆ ಕಡೆ ಚೇಂಜ್ ಮಾಡಿದೆ. ಅದಾದಮೇಲೆ ಇವಳು ಈ ಪೇಪರ್ನ ನೋಡಿಬಿಟ್ಟು ಎಲೆ ಅಂತ ಖಾರ ಆಗೈತೆ ಅಂತ ಹೇಳ್ತು. ಈಗ ನಾನು ತಿಂಡಿ ನೋಡ್ತಾ ಇದ್ದೀನಿ, ಆದರೆ ಅದು ಕೆಳಗೆ ಬಿದ್ದೋಯ್ತು. ನಾನೇ ವಿಜಯ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬನ್ನಿ ತಿಂತೀನಿ. ನೋಡಿ ಫ್ರೆಂಡ್ಸ್, ನಾನೇ ಇವತ್ತು ತೋರ್ಸೋದು. ಖಾರ ಆಗಿಲ್ವಾ? ನೋಡ್ತೀನಿ ನೀರು. ಏಕೆ? ಖಾರ ರುಚಿನೂ ಚೆನ್ನಾಗಿಲ್ಲ. ಇವಳ ರಿಯಾಕ್ಷನ್ ಹೇಗಿತ್ತು ಅಂತ ನೀವು ನೋಡಿದ್ರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.